ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಇಂಗ್ಲಿಷ್ ಕಲಿಕೆಯ 4ನೇ ದಿನ. ನಮಗೆ ಹುಷಾರಿಲ್ಲದಿದ್ದಾಗ ಅಥವಾ ಆಸ್ಪತ್ರೆಗೆ ಹೋದಾಗ ಅಲ್ಲಿನ ಡಾಕ್ಟರ್ ಅಥವಾ ನರ್ಸ್ ಜೊತೆ ಮಾತಾಡಲು ನಮಗೆ ಸ್ವಲ್ಪ ಇಂಗ್ಲಿಷ್ ಗೊತ್ತಿರಬೇಕು. ನಮ್ಮ ನೋವನ್ನು ಸರಿಯಾಗಿ ಹೇಳಿಕೊಂಡರೆ ನಮಗೆ ಸರಿಯಾದ ಚಿಕಿತ್ಸೆ ಸಿಗುತ್ತೆ. ಬನ್ನಿ, ಇವತ್ತು ಆಸ್ಪತ್ರೆ ಮತ್ತು ಔಷಧಿ ಅಂಗಡಿಯಲ್ಲಿ ಬಳಸುವ ಸುಲಭ ಇಂಗ್ಲಿಷ್ ಕಲಿಯೋಣ. ಸೆಗ್ಮೆಂಟ್ 1, ಎಕ್ಸ್‌ಪ್ರೆಸಿಂಗ್ ಪೇನ್, ನೋವು ಹೇಳಿಕೊಳ್ಳುವುದು. ನಮಗೆ ಯಾವುದೇ ಜಾಗದಲ್ಲಿ ನೋವಿದ್ದರೂ ಏಕ್ ಅಥವಾ ಪೇನ್ ಅನ್ನೋ ಪದ ಬಳಸಬೇಕು. ನನಗೆ ತಲೆನೋವಿದೆ, ಇಂಗ್ಲಿಷ್ ಐ ಹ್ಯಾವ್ ಅ ಹೆಡ್ಏಕ್. ನನಗೆ ಹೊಟ್ಟೆ ನೋವಿದೆ, ಇಂಗ್ಲಿಷ್ ಐ ಹ್ಯಾವ್ ಅ ಸ್ಟಮಕ್ ಏಕ್. ನನಗೆ ಮೈಕೈ ನೋವಿದೆ, ಇಂಗ್ಲಿಷ್ ಮೈ ಬಾಡಿ ಈಸ್ ಪೇನಿಂಗ್. ನನಗೆ ಜ್ವರ ಇದೆ, ಇಂಗ್ಲಿಷ್ ಐ ಹ್ಯಾವ್ ಅ ಫೀವರ್. ಸೆಗ್ಮೆಂಟ್ 2, ಅಟ್ ದ ಮೆಡಿಕಲ್ ಶಾಪ್, ಔಷಧಿ ಅಂಗಡಿಯಲ್ಲಿ. ಔಷಧಿ ಕೇಳುವಾಗ ಅಥವಾ ಮಾತ್ರೆ ಬಗ್ಗೆ ಕೇಳುವಾಗ ಹೀಗೆ ಹೇಳಿ: ಜ್ವರಕ್ಕೆ ಮಾತ್ರೆ ಇದೆಯಾ? ಡು ಯು ಹ್ಯಾವ್ ಟ್ಯಾಬ್ಲೆಟ್ಸ್ ಫಾರ್ ಫೀವರ್? ಇದು ಯಾವ ಸಮಯಕ್ಕೆ ತಗೋಬೇಕು? ವೆನ್ ಶುಡ್ ಐ ಟೇಕ್ ದಿಸ್? ಊಟಕ್ಕೆ ಮುಂಚೆನಾ ಅಥವಾ ನಂತರನಾ? ಬಿಫೋರ್ ಫುಡ್ ಆರ್ ಆಫ್ಟರ್ ಫುಡ್? ಸೆಗ್ಮೆಂಟ್ 3, ಕಾಮನ್ ಮೆಡಿಕಲ್ ವರ್ಡ್ಸ್, ಸಾಮಾನ್ಯ ಪದಗಳು. ಆಸ್ಪತ್ರೆಯಲ್ಲಿ ನೀವು ಕೇಳುವ ಕೆಲವು ಮುಖ್ಯ ಪದಗಳು ಇಲ್ಲಿವೆ. ಅಪಾಯಿಂಟ್ಮೆಂಟ್, ಡಾಕ್ಟರ್ ಭೇಟಿ ಮಾಡಲು ಸಮಯ ನಿಗದಿ ಮಾಡುವುದು. ಪ್ರಿಸ್ಕ್ರಿಪ್ಷನ್, ಡಾಕ್ಟರ್ ಬರೆದುಕೊಡುವ ಔಷಧಿ ಚೀಟಿ. ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿ. ಚೆಕ್ಅಪ್, ತಪಾಸಣೆ. ಸ್ನೇಹಿತರೆ, ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತಿಲ್ಲ. ಇವತ್ತು ನಾವು ಆಸ್ಪತ್ರೆಯ ಇಂಗ್ಲಿಷ್ ಕಲಿತಿದ್ದೇವೆ. ಇವತ್ತಿನ ನಿಮ್ಮ ಹೋಮ್ವರ್ಕ್: ನನಗೆ ತಲೆನೋವಿದೆ, ಇದನ್ನ ಇಂಗ್ಲಿಷ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೋಡೋಣ ಎಷ್ಟು ಜನಕ್ಕೆ ನೆನಪಿದೆ ಅಂತ. ನಾಳೆ ನಾವು ಫೋನ್ನಲ್ಲಿ ಇಂಗ್ಲಿಷ್ನಲ್ಲಿ ಮಾತಾಡುವುದು ಹೇಗೆ ಅನ್ನೋದನ್ನ ಕಲಿಯೋಣ. ಅಲ್ಲಿಯವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರಿ. ಧನ್ಯವಾದಗಳು.